ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 130ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಶಿಲ್ಪಿ, ಕಾನ್ಸ್ಟಿಟ್ಯೂಷನ್ ರಚಯಿತ ಆಗಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಾರ್ಗದರ್ಶಕದಲ್ಲಿ ಎಲ್ಲರೂ ನಡಿಬೇಕಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಈಗಾಗಲೇ ದೇಶಾದ್ಯಂತ, ರಾಜ್ಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ 134ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ 134ನೇ ಜಯಂತಿಯ ಅಂಗವಾಗಿ ಇವತ್ತು ಬಳ್ಳಾರಿಯಲ್ಲಿ ನಮ್ಮ ಬಳ್ಳಾರಿಯ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರನವರು, ನಗರಶಾಸ್ತ್ರಜ್ಞರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಮಾನ್ಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ನಂದೀಶ್ ಅವರು, ಉಪಮೇಯರ್ ಆಗಿರ್ತಕ್ಕಂಥ ಸುಕುಮ ಅವರು ಮತ್ತೆಲ್ಲ ನಿಗಮ ಮಂಡಳಿ ಅಧ್ಯಕ್ಷಗಳೆಲ್ಲ ಸೇರ್ಕೊಂಡು ಇವತ್ತು ಬೆಳಿಗ್ಗೆಯಿಂದ ವಿಜೃಂಭಣೆಯಿಂದ ಒಂದು ರ್ಯಾಲಿ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ವಿದ್ಯುಕ್ತ ಚಾಲನೆ ಕೊಟ್ಟಿದ್ದಾರೆ. ಅದರ ಅಂಗವಾಗಿ ಈಗಾಗಲೇ ಈ ಒಂದು ಸ್ತಬ್ಧ ಚಿತ್ರಕ್ಕೆ ಸಹ ಈಗ ಮೆರವಣಿಗೆ ಇವತ್ತು ಚಾಲನೆ ಕೊಟ್ಟು ಹೋಗಿದ್ದಾರೆ. 1:15 ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾನು ಹೇಳೋದೇನಂತಂದ್ರೆ, ಇಡೀ ದೇಶ ಮತ್ತು ರಾಜ್ಯಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ 2 ವರ್ಷಗಳಿಂದ ಏನು ಎಲೆಕ್ಷನ್ ಇದ್ದ ಕಾರಣಕ್ಕೋಸ್ಕರ ಇದು ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಆ ಕಾರಣಕ್ಕೋಸ್ಕರ ಸ್ವಯಂ ಪ್ರೇರಿತರಾಗಿ ಎಲ್ಲ ನನ್ನ ದಲಿತ ಬಂಧುಗಳು, ದಲಿತ ಸ್ನೇಹಿತರು ಮತ್ತು ವಿವಿಧ ಪಾರ್ಟಿಯ ಬಿಜೆಪಿ, ಕಾಂಗ್ರೆಸ್, ಜನತಾದಳ ಎಲ್ಲ KRS ಪಕ್ಷಗಳು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು, ವಿಶೇಷವಾಗಿ ಎಲ್ಲ ಪಕ್ಷಗಳು, ಎಲ್ಲ ಸಮಾಜದ ಮುಖಂಡರು ಒಟ್ಟಾಗಿ ಈ ಜಯಂತಿಯನ್ನು ಆಚರಣೆ ಮಾಡೋದೇ ಬಹಳ ವಿಶೇಷ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ದೇಶದ, ಈ ನಾಡಿನ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ತಿಳಿಸ್ತಾರೆ. ಬಳ್ಳಾರಿ ಜಿಲ್ಲಾ ಬಿ.ಆರ್. ಅಂಬೇಡ್ಕರ್ ಸಂಘದ ಮಾಜಿ ಅಧ್ಯಕ್ಷರು, KPCC ಸದಸ್ಯರು, 2013 ಅಗ್ರಿಬೊಮ್ಮನಹಳ್ಳಿ ಡಿಪ್ಯೂಟೆಡ್ MLA ಹಾಗೂ ನಮ್ಮ ಬಳ್ಳಾರಿ ಜಿಲ್ಲಾದ್ಯಂತ ಈಗ ಭಾಳ ವಿಜೃಂಭಣೆಯಿಂದ ಮತ್ತು ಉಲ್ಲಾಸದಿಂದ ಎಲ್ಲ ದಲಿತ ಸಂಘಟನೆಗಳು ಮತ್ತು ಅಧಿಕಾರ ವರ್ಗದವರು, ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಈ ಸರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಾರೆ. ಈ ಆಚರಣೆ ಹೆಂಗಪ್ಪ ಅಂದರೆ, ಈಗ ವಿಶೇಷವಾಗಿ ನಾರಾ ಭರತ್ ರೆಡ್ಡಿ MLA ಅವರ ಮನೆಯಿಂದ 500 ಬೈಕ್ಗಳು ರ್ಯಾಲಿ ಮುಖಾಂತರ ಬಂದು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಎಲ್ಲ ಬೀದಿಗಳಲ್ಲಿ ಬೈಕ್ ಮೆರವಣಿಗೆ ಮಾಡಿ ಜನಗಳು ಭಾಳ ಹುಮ್ಮನಸ್ಸಿನಿಂದ ಇದು ಮಾಡಿದ್ದಾರೆ. ಈ ಮುಖಾಂತರ ಇಡೀ ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರು, ಜನಗಳು, ಅಧಿಕಾರಿಗಳು ಭಾಳ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಎಲ್ಲೆಲ್ಲಿ ಓಣಿಯಲ್ಲಿ ಪ್ರತಿಯೊಂದು ವಾರ್ಡಿನಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಇದು ಒಂದು ಪ್ರಕೃತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಉಲ್ಲಾಸದಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ನಡೆದಿದೆ. ಡಾಕ್ಟರ್ ಸುರೇಶ್ ಬಾಬು ಅಂತ ಇವತ್ತು 134ನೇ ವಿಶ್ವಮಾನವ ಸಂವಿಧಾನ ಶಿಲ್ಪಿ, ಜಗತ್ಪ್ರಸಿದ್ಧಿಯಾದಂತಹ ವ್ಯಕ್ತಿಯ ದಿನಾಚರಣೆಯನ್ನು ಬಳ್ಳಾರಿಯ ಜನತೆ ಭಾಳ ಅದ್ಧೂರಿಯಾಗಿ ಇವತ್ತೆಲ್ಲ ಆಚರಿಸಲಿಕ್ಕೆ ಇಲ್ಲಿ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಸೇರಿದ್ದಾರೆ. ಬಹುಶಃ ಈ ದೇಶ ಕಂಡಂಥ ಅಪ್ರತಿಮ ಜ್ಞಾನಿ, ವಿಶ್ವಜ್ಞಾನಿ, 32 ಪದವಿಗಳನ್ನು ಪಡೆದಂತಹ ಯಾವುದಾದ್ರೂ ವ್ಯಕ್ತಿ ಭಾರತದಲ್ಲಿ ಇದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಆ ಕೀರ್ತಿ. ಅಷ್ಟೇ ಅಲ್ಲದೆ ಅವರು ಈ ದೇಶಕ್ಕಾಗಿ ಒಂದು ಸಣ್ಣ ಘಟನೆಯನ್ನು ಹೇಳೋದಾದರೆ, ಅವರ ಮಗ ಸತ್ತಿದ್ದಾನೆ, ಕೋರ್ಟ್ನಲ್ಲಿ ಬಂದಿದೆ, ಮೆಸೇಜನ್ನು ಕೊಡ್ತಾರೆ, ಪತ್ರದ ಮೂಲಕ ಒಂದು ಚೀಟಿಯನ್ನು ಕೊಟ್ಟು ನಿಮ್ಮ ಮಗ ಸತ್ತಿದ್ದಾನೆ ಅಂತ ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ನಾನು ವಾದ ಮಾಡ್ತಿರ್ತಕ್ಕಂಥದ್ದು ನೂರಾರು ಜನ ಏನಿದ್ದಾರೆ ಅನ್ಯಾಯಕ್ಕೆ ಒಳಗಾದಂಥವರು, ಆ ಜನರ ಜೀವವನ್ನು ಉಳಿಸಬೇಕಾಗಿದೆ ಅಂತ ಹೇಳಿ ಆ ಚೀಟಿಯನ್ನು ತನ್ನ ಜೋಬ್ನಲ್ಲಿ ಇಟ್ಕೊಂಡಂತಹ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನು ಇವತ್ತು ನಾವೆಲ್ಲರೂ ಆಚರಿಸಿದ್ದೇವೆ. ಆದ್ದರಿಂದ ಎಲ್ಲರಿಗೂ ಭೀಮನ ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ, ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ. ಇಂದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ನಮ್ಮ ಬಳ್ಳಾರಿಯಲ್ಲಿ ತುಂಬ ಅದ್ಧೂರಿಯಾಗಿ ಮಾಡಲಾಗಿದೆ. ಈ ಸರಿ ನಡೆದಂತೆ ನಾವು ಎಂದೆಂದೂ ಕಂಡಿಲ್ಲ. ಯುವಕರಿಂದ ಹಿಡಿದು ವಯಸ್ಕರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಪಾಲ್ಗೊಂಡಿದ್ದಾರೆ. ನಮ್ಮ MLA ನಾರಾ ಭರತ್ ರೆಡ್ಡಿ ಮತ್ತು ನಮ್ಮ ರೂರಲ್ MLA ಆದ ನಾಗೇಂದ್ರಣ್ಣವರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ನಮ್ಮ ಎಲ್ಲ ಪ್ರಮುಖರು ಎಲ್ಲರೂ ಪಾಲ್ಗೊಂಡಿದ್ದರು. ಈ ಜಯಂತ್ಯೋತ್ಸವದ ಅಂಬೇಡ್ಕರ್ ಅವರು ಸಮಾನತೆಯನ್ನು ಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಮಹಿಳೆಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.